ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೊಲೀಸರಿಗೆ ತಿಂಡಿಯ ಜೊತೆಗೆ ಹುಳುಗಳು ಕೂಡ ಫ್ರೀ ಆಗ್ಬಿಟ್ಟಿದೆ. ಈ ಉಪಹಾರವನ್ನ ಸೇವನೆ ಮಾಡಿದ್ರೆ ಪೊಲೀಸರ ಕತೆ ಗೋವಿಂದ. ಪೊಲೀಸರಿಗೆ ತಿಂಡಿಯ ಜೊತೆಗೆ ಹುಳುಗಳು ಕೂಡ ಫ್ರೀ ಆಗಿನೇ ಸಿಗ್ತಾ ಇದೆ. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತ್ನಲ್ಲಿದ್ರು. ಇವತ್ತು ಬೆಳಗ್ಗೆ ಕೊಟ್ಟಂತಹ ರೈಸ್ ಬಾತ್ನಲ್ಲಿ ಹುಳುಗಳು ಪತ್ತೆಯಾಗಿವೆ. ಅಶೋಕನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಉಪಹಾರ ಮಾಡುವಂತ ಸಂದರ್ಭದಲ್ಲಿ ತಿಂಡಿಯಲ್ಲಿ ರೈಸ್ ಬಾತ್ನಲ್ಲಿ ಹುಳುಗಳು ಪತ್ತೆಯಾಗಿದೆ. ಚರ್ಚ್ನಲ್ಲಿ ಬಂದೋಬಸ್ತಿನಲ್ಲಿದ್ರು ಪೊಲೀಸ್ ಸಿಬ್ಬಂದಿಗಳು. ಕ್ರಿಸ್ಮಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆಯೂ ಕೂಡ ಅನೇಕ ಬಾರಿ ಈ ರೀತಿಯಾಗಿ ನಡೆದಿತ್ತು. ಕಳಪೆ ಆಹಾರವನ್ನ ನೀಡ್ತಾ ಇದ್ರು ಪೊಲೀಸ್ ಸಿಬ್ಬಂದಿಗಳಿಗೆ ಅನ್ನುವಂತ ಸಾಕಷ್ಟು ಆರೋಪಗಳಿತ್ತು. ಅದರ ಬೆನ್ನಲ್ಲೇ ಇದೀಗ ಮತ್ತೆ ಪೊಲೀಸರು ತಿನ್ನುವಂತಹ ಉಪಹಾರದಲ್ಲಿ ಹುಳು ಪತ್ತೆಯಾಗಿದೆ. ಈಗ ಮತ್ತೆ ಬಂದೋಬಸ್ತಿನಲ್ಲಿರುವಾಗಲೇ ಪೊಲೀಸ್ ಸಿಬ್ಬಂದಿಗೆ ತಿಂಡಿಯ ಜೊತೆಗೆ ಈ ಹುಳು ಕೂಡ ಫ್ರೀ ಆಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು ಫೋಟೋದಲ್ಲಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಈ ಹಿಂದೆಯೂ ಕೂಡ ಅನೇಕ ಬಾರಿ ಪೊಲೀಸ್ ಸಿಬ್ಬಂದಿಗೆ ಉಪಹಾರವನ್ನ ನೀಡುವಂತ ಸಂದರ್ಭದಲ್ಲಿ ಹುಳುಗಳು ಪತ್ತೆಯಾಗಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ಮತ್ತೆ ಉಪಹಾರದಲ್ಲಿ ಈ ರೀತಿಯಾಗಿ ಹುಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ ಮೇಲಾಧಿಕಾರಿಗಳಿಗೆ? ಹಾಗಾದ್ರೆ ಇದ್ರ ಬಗ್ಗೆ ಗೊತ್ತಿಲ್ವಾ? ದಿವ್ಯಾ, ಈ ರೀತಿಯಾಗಿ ಬಂದೋಬಸ್ತ್ನಲ್ಲಿ ಇರುವಂತದ್ದು ಅಂದ್ರೆ ಮೊದಲೇ ಆ ಪೊಲೀಸ್ ಸಿಬ್ಬಂದಿಗೆ ಸಾಕಷ್ಟು ಒತ್ತಡ ಇರುತ್ತೆ. ಕೆಲಸದ ಮಧ್ಯನೂ ಕೂಡ ಅವರು ಆ ಫ್ಯಾಮಿಲಿಯನ್ನು ಕೂಡ ನೋಡ್ಕೋಬೇಕು. ಈ ಕಡೆ ಯಾವುದೇ ರೀತಿಯಲ್ಲೂ ಕೂಡ ಸಮಯ ಇಲ್ದೇನೆ ಅವರು ಸಾಕಷ್ಟು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ ಸಿಬ್ಬಂದಿ. ಆದ್ರೆ ಬಂದೋಬಸ್ತ್ಗೆ ತೆರಳಿದಂತಹ ಅನೇಕ ಈ ಪೊಲೀಸ್ ಸಿಬ್ಬಂದಿಗೆ ಅಂದ್ರೆ ಈ ರೀತಿಯಾಗಿ ಇದು ಮೊದಲೇದಲ್ಲ, ಅನೇಕ ಬಾರಿ ಇದೇ ರೀತಿಯಾಗಿ ಈ ಹುಳು ಪತ್ತೆ ಆಗುವಂಥದ್ದು, ಕಳಪೆ ಆಹಾರವನ್ನ ಕೊಡುವಂಥದ್ದು ಎಲ್ಲವೂ ಕೂಡ ಬೆಳಕಿಗೆ ಬರ್ತಾನೆ ಇರುತ್ತೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಚರ್ಚ್ ಏನಿದೆ, ಆ ಚರ್ಚ್ ಬಳಿ ಏನು ಬಂದೋಬಸ್ತ್ನಲ್ಲಿ ಇರುವಂತಹ ಸಿಬ್ಬಂದಿಗೆ ಬೆಳಗಿನ ಉಪಹಾರವಾಗಿ ರೈಸ್ ಬಾತ್ ಅನ್ನ ಕೊಟ್ಟಿರ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಏನು ರೈಸ್ ಬಾತ್ ಪಾಕೆಟ್ ಅನ್ನು ಓಪನ್ ಮಾಡಿದ ತಕ್ಷಣವೇ ಈ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಸಿಬ್ಬಂದಿ ಶಾಕ್ ಆಗಿರುವಂತದ್ದು. ಹುಳು ಪತ್ತೆ ಆಗಿಬಿಟ್ಟಿದೆ. ನೋಡಿ, ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನ ಬೀರ್ತವೆ ಇವೆಲ್ಲ. ಇಷ್ಟೋ ಬಾರಿ ನಾವು ಹೋಟೆಲ್ಗಳಲ್ಲಿ ಶುಚಿತ್ವವನ್ನ ಕಾಪಾಡಲ್ಲ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಸುದ್ದಿಯನ್ನ ಕೊಟ್ಟಿರ್ತೀವಿ. ಆದ್ರೆ ಸರಿಯಾದಂತಹ ರೀತಿಯಲ್ಲಿ ನಮ್ಮ ಯೋಗಕ್ಷೇಮ ಮತ್ತು ಭದ್ರತೆಯನ್ನ ನೋಡ್ಕೊಳ್ಳುವಂತಹ ಪೊಲೀಸ್ ಸಿಬ್ಬಂದಿಗೆನೆ ಈ ರೀತಿಯಾಗಿ ಕಳಪೆ ಆಹಾರವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಇದು ಸದ್ಯಕ್ಕೆ ಈ ಹುಳವನ್ನು ನೋಡಿದ ತಕ್ಷಣ ಪೊಲೀಸ್ ಸಿಬ್ಬಂದಿಗಳು ಕೂಡ ಶಾಕ್ ಆಗಿದ್ದಾರೆ. ಇದು ಮೊದಲೇ ಬಾರಿ ಅಲ್ಲ, ಅನೇಕ ಬಾರಿ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಒಂದ್ ಬಾರಿ ದೊಡ್ಡ ಮಟ್ಟದ ಜಿರ್ಲೆನೂ ಕೂಡ ಇಲ್ಲಿ ಒಂದು ಫುಡ್ ಪ್ಯಾಕೆಟ್ ನಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಇದನ್ನ ತುಂಬಾ ಸೀರಿಯಸ್ ತಗೊಳ್ತೀವಿ, ಸರಿ ಮಾಡ್ತೀವಿ ಅಂತ. ಆದ್ರೆ ಈ ಕ್ಯಾಟರಿಂಗ್ ಮತ್ತು ಹೋಟೆಲ್ ನಿಂದ ತರಿಸುವಂತಹ ಫುಡ್ಗೆ ಇವರೇ ಪೇ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಫುಡ್ ಕೊಡದಿದ್ದಂತಹ ಸಂದರ್ಭದಲ್ಲಿ ಅದು ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಮುಂದಿನ ಬಾರಿ ಆದ್ರೂ ಕೂಡ ಸರಿಯಾದಂತಹ ಸೂಕ್ತವಾದಂತಹ ಹೋಟೆಲ್ ನಿಂದ ಫುಡ್ ಅನ್ನು ತರಿಸ್ಕೊಡ್ಬೇಕಾಗುತ್ತೆ. ಮತ್ತು ಈ ಫುಡ್ ಸೇಫ್ಟಿ ಏನಿದ್ದಾರೆ, ಈ ಸುದ್ದಿಯನ್ನು ನೋಡಾದ್ಮೇಲೆ ಈ ಹೋಟೆಲ್ ಏನ್ ಸಪ್ಲೈ ಮಾಡಿತ್ತು ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ, ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದನ್ನ ನಿಜವಾಗ್ಲೂ ಕೂಡ ಸಹಿಸಬಾರದು. ಮುಂದಿನ ದಿನಮಾನಗಳಲ್ಲಾದ್ರೂ ಈ ರೀತಿ ಆಗದೆ ಇರೋ ರೀತಿ ನೋಡ್ಕೊಳ್ಳಕ್ಕಾಗುತ್ತೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.